ಬನ್ನಿ ರುಚಿ ರುಚಿಯಾದಂತಹ ಬಾಸ್ಮತಿ ಅಕ್ಕಿಯಿಂದ ಮಾಡಿರುವಂತಹ ಈ ಗೀ ರೈಸನ್ನು ಮಾಡೋಣ. ಇಲ್ಲಿ ಬಟಾಣಿ ಹಾಕಿ ಗೀ ರೈಸ್ ಮಾಡಿದ್ದೀನಿ. ಅದು ಹೇಗೆ ಮಾಡಿದೆ ಅಂತ ನೋಡೋಣ. ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಹಾಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇಲ್ಲಿ ಮೊದಲೇ ಹೇಳಿದ್ದೀವಿ ಗೀ ರೈಸ್ ಅಂತ, ಹಾಗಾದರೆ ಇದಕ್ಕೆ ಗೀ ಇರಲೇಬೇಕು. ಸೊ ಇಲ್ಲಿ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಇಲ್ಲಿಗೆ 1 ಏಲಕ್ಕಿ, ಒಂದು ಅರ್ಧ ಇಂಚ್ ಚಕ್ಕೆ ಮತ್ತು 4 ಲವಂಗ, ಹಾಗೆ ಅರ್ಧ ಹಿಡಿ ಪುದೀನ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಫಸ್ಟ್ ಪುದೀನ ಹಾಕಿ ಈ ರೀತಿ ಒಂದು ಸರಿ ಫ್ರೈ ಮಾಡಿ ಆಮೇಲೆ ನೀವು ಗೀ ರೈಸ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಾಪ್ ಮಾಡಿ ಈ ರೀತಿ ಸೇರಿಸಿದ್ದೀನಿ. ಇದು ಸ್ವಲ್ಪ ಬೇಯಲಿ, ಅಲ್ಲಿ ತನಕ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಆ ಒಂದು ರಾ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ಇಲ್ಲಿ ಅರ್ಧ kg ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ 2 ಗ್ಲಾಸ್ ಬಾಸ್ಮತಿ ಅಕ್ಕಿ ಬಂದಿದೆ. ಸೊ ನಾನೀಗ ಈಗಾಗಲೇ 1 ಅವರ್ ಮುಂಚೆನೇ ನಾನು ಬಾಸ್ಮತಿ ಅಕ್ಕಿಯನ್ನು ತೊಳೆದು ನೆನೆ ಹಾಕಿದ್ದೆ. 2 ಗ್ಲಾಸ್ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. 3 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕಿ, ಅದಾದ ನಂತರ ಒಂದು ಸ್ವಲ್ಪ ಬಿಸಿ ಆದ ನಂತರ ನಾವಿಲ್ಲಿ ಅಕ್ಕಿಯನ್ನು ಹಾಕಬೇಕು. ಸೊ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಇಲ್ಲಿಗೆ ನಾನು ಸೇರಿಸ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿಯನ್ನು 1 ಅವರ್ ಮುಂಚೆ ನೀವು ನೆನೆಸಿಟ್ಟಿದ್ರೆ ನಿಮಗೆ ಅಕ್ಕಿ ಒಡೆದೋಗೋದಿಲ್ಲ, ಹಾಗೆ ತುಂಬ ಉದ್ರುದ್ರೆಯಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹಂತದಲ್ಲಿ ಸಾಲ್ಟ್ ಎಲ್ಲ ಸರಿಯಾಗಿದೆಯಾ ಅಂತ ಒಂದು ಸರಿ ಟೇಸ್ಟ್ ಮಾಡಿ ನೋಡಿ. ಮತ್ತು ಇದನ್ನು ಕುಕ್ಕರ್ ಲಿಡನ್ನು ಮುಚ್ಚಿ ಇಮಿಡಿಯೇಟಾಗಿ ವಿಷಲ್ ಹಾಕಿ 1 ವಿಷಲ್ ಬರೋ ತನಕ ಮಾತ್ರ ನೀವು ಇದನ್ನು ಬೇಯಿಸ್ಕೋಬೇಕು. 1 ವಿಷಲ್ ಆದ ನಂತರ ನಿಮಗೆ ಈ ರೀತಿಯಾದಂತಹ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಾಸ್ಮತಿ ಅಕ್ಕಿಯಲ್ಲಿ ಮಾಡಿರುವಂತಹ ಬಟಾಣಿ ಹಾಕಿ ಮಾಡಿರುವಂತಹ ಗೀ ರೈಸ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಕೂಡ ಮುದ್ದೆ ಆಗಿಲ್ಲ. ಹಾಗೆ ರೈಸಸ್ ಎಲ್ಲ ನೋಡಿ ಎಷ್ಟು ಉದ್ದುದ್ದಾಗಿ ಇದೆ. ಸೊ ಈ ರೀತಿ ಒಂದು ಟೇಸ್ಟಿಯಾದಂತಹ ಬಾಸ್ಮತಿ ಅಕ್ಕಿಯಲ್ಲಿ ಮಾಡಿರುವಂತಹ ಗೀ ರೈಸನ್ನು ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯೂಶಲಿ ಬಾಸ್ಮತಿ ಅಕ್ಕಿಯಲ್ಲಿ ಅದು ಕುಕ್ಕರಲ್ಲಿ ಮಾಡೋಕ್ಕೆ ಹೋದಾಗ ಕೆಲವೊಮ್ಮೆ ಮುದ್ದೆ ಆಗಿಬಿಡುತ್ತೆ. ಆ ರೀತಿಯಾಗಿ ಯಾವುದೂ ಆಗಬಾರ್ದು ಅಂತಂದರೆ ನಾನು ಹೇಳಿರುವಂತಹ ಎಲ್ಲ ಟ್ರಿಕ್ಸನ್ನು ಮತ್ತು ಟಿಪ್ಸನ್ನು ಯೂಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲ್ನ ತಪ್ಪದೇ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.